ಕ್ರೈಸ್ತರ ನೋವು ನಿಮ್ಗೆ ಅರ್ಥ ಆಗ್ಬೇಕು. ನಮ್ಮ ಎಜುಕೇಶನ್ ಬೇಕು, ನಮ್ಮ ಚಾರಿಟಿ ಬೇಕು, ನಮ್ಮ ಸರ್ವಿಸ್ ಬೇಕು ನಿಮಗೆ. ನಮ್ಮ ಸ್ಕೂಲು, ಕಾಲೇಜಸ್, ಮೆಡಿಕಲ್ಸ್, ಇನ್ನೊಂದು ಮತ್ತೊಂದು ಎಲ್ಲವನ್ನು ತಗೊಂಡ್ಬಿಡ್ತೀರಾ ನೀವು. ನಮ್ಮ ಎಜುಕೇಶನ್ ಬೇಕು, ನಮ್ಮ ಟ್ರೀಟ್ಮೆಂಟ್ ಬೇಕು. ಹೌದು ಸರ್, ಈ ದೇಶಕ್ಕೆ ಸರ್ ನಾವು ಕೊಡ್ತಾ ರಾಬರ್ಟ್ ಕ್ಲೈವ್ ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ದೇಶದ ಕ್ರಿಶ್ಚಿಯನ್ ಶಿಕ್ಷಣ ಸಂಸ್ಥೆಗಳಿಗೆ ಕೊಟ್ಟಂತಹ ಜಮೀನು ಇಂಗ್ಲೆಂಡ್ ನಿಂದ ಬರಲಿಲ್ಲ. ಅಂಡರ್ಸ್ಟ್ಯಾಂಡ್ ಸರ್? ನೀವು ಹೇಳಿದ್ಮೇಲೆ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಬೆಂಗಳೂರಿನ MG ರೋಡ್ ಅಕ್ಕಪಕ್ಕದಲ್ಲಿರುವ ಎಕರೆಗಟ್ಟಲೆ ಜಾಗ ಮೈಸೂರಿಂದು ಗುಲ್ಬರ್ಗ ಯಾವ ನಗರಕ್ಕೆ ಹೋದ್ರೂ ಹಾರ್ಟ್ ಆಫ್ ದ ಸಿಟಿಯಲ್ಲಿರುವ ಜಾಗ ಇಂಗ್ಲೆಂಡ್ ನಿಂದ ಬಂದಿದ್ದಲ್ಲ, ಅಥವಾ ಇಂಗ್ಲೆಂಡ್ನ ರಾಣಿ ದುಡ್ಡು ಕೊಟ್ಟು ಖರೀದಿ ಮಾಡಲಿಲ್ಲ. ಇದು ಇಲ್ಲಿ ಕ್ರಿಶ್ಚಿಯನ್ನರಿಗಾಗಿ ಬೇಕು ಈ ಜಾಗ ಅಂತ. ಅದು ನಮ್ಮ ಸಮುದಾಯಕ್ಕೆ ಕೇಳಿಸ್ಕೊಳ್ಳಿ. ಈ ದೇಶದ ರಾಜ ಮಹಾರಾಜರುಗಳ ಶಾಲೆ ಕಟ್ತೀವಿ, ಹಾಸ್ಪಿಟಲ್ ಕಟ್ತೀವಿ ಅಂತ ಕೊಟ್ಟರು, ಮತಾಂತರ ಮಾಡಿ ಅಂತಲ್ಲ. ನನಗೆ ಒಂದು ಕಥೆ ಜನಜನಿತ ಇದೆ, ಬಹಳ ಪಾಪ್ಯುಲರ್ ಸ್ಕೂಲ್. ಅದಕ್ಕೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಕ್ಯೂನಲ್ಲಿ ನಿಂತ್ಕೋಬೇಕು ರಾತ್ರಿ. ರಾಜರು ಹೇಳಿದ್ರಂತೆ, ಇಲ್ಲಿ ಕಾಣೋದ್ರ ಪೈಕಿ ಎಷ್ಟಕ್ಕೆ ನಿಮಗೆ ಬೇಲಿ ಹಾಕೊಳ್ಳೋದಕ್ಕಾಗುತ್ತೋ ಬೇಲಿ ಹಾಕೊಳ್ಳಿ, ಒಂದು ಒಳ್ಳೆ ಶಾಲೆ ಮಾಡಿ ಅಂತ ಮೈಸೂರಿನ ಮಹಾರಾಜರು ಹೇಳಿದ್ದು. ಅದಕ್ಕೆ ನಮ್ಮ ಶಾಲೆ ಬೇಕು, ನಮ್ಮ ಆಸ್ಪತ್ರೆ ಬೇಕು. ಅರ್ಥ ಆಯ್ತಾ? ಒಂದು ಸಲ ವಕ್ಫ್ ಅಂತ ಆದರೆ ಸರ್ಕಾರ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಬರೋದಿಲ್ಲ ನಮ್ಮ ಕಾನೂನಲ್ಲಿ. ಒಂದು ಸಲ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಾದರೆ ವಾಪಸ್ ತಗೊಳ್ಳೋದಕ್ಕೆ ಬರೋದಿಲ್ಲ. ಬಟ್ ಮುಜರಾಯಿ ಜಾಗ ಅಂದರೆ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು. ತಿಳಿತಾ? ಇಲ್ಲ ಸರ್, ತಮಿಳುನಾಡಿನ ಒಂದು ರಾಜ್ಯದಲ್ಲಿ 40,000 ಎಕರೆ ಮುಜರಾಯಿ ಜಾಗ ಸರ್ಕಾರ ತಗೊಂಡು ಅಲ್ಲಿ ಹಾಸ್ಪಿಟಲ್ ಕಟ್ಸಿದ್ರು, ಅಲ್ಲಿ ಸ್ಕೂಲ್ ಕಟ್ಸಿದ್ರು. ಯಾವ ಹಿಂದೂ ಬಂದು ನಮ್ಮ ಜಾಗದಲ್ಲಿ ಕಟ್ಟಿಸಿದ ಶಾಲೆ, ನಮ್ಮ ಜಾಗದಲ್ಲಿ ಕಟ್ಟಿದ ಆಸ್ಪತ್ರೆ ಅನ್ನಲಿಲ್ಲ. ಈ ದೇಶದ ಸಂವಿಧಾನ ಕೆಲವು ವಿಶೇಷ ಸವಲತ್ತುಗಳನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಿದೆ. ಬಿ ಗ್ರೇಟ್ಫುಲ್ ಫಾರ್ ದಟ್. ಬಿ ಗ್ರೇಟ್ಫುಲ್. ಒಂದು ನಿಮಿಷ. 1947ರಲ್ಲಿ ಇದೇ ಬೆಂಗಳೂರು ನಗರದಲ್ಲಿ ದೇವಸ್ಥಾನಗಳ ಜಾಗ ಎಷ್ಟಿತ್ತು, ಈಗ ಎಷ್ಟು ಉಳ್ಕೊಂಡಿದೆ ಲೆಕ್ಕ ಹಾಕೋಣ ಲೆಕ್ಕ. ಎಲ್ಲೋಯ್ತು ಜಾಗ? ಯಾಕೆ ಸರ್ಕಾರ ಅದನ್ನು ತಗೊಂಡಲ್ಲಿ ಆಸ್ಪತ್ರೆಗಳನ್ನು ಕಟ್ಟಿಸಬೇಕಾಗಿತ್ತು, ಪಾರ್ಕ್ ಮಾಡಿಸಬೇಕಾಗಿತ್ತು, ಶಾಲೆಗಳನ್ನು ಕೊಡಬೇಕಾಗಿತ್ತು? ದೇವಸ್ಥಾನದ ಜಾಗ ರೀ. 1947ರಿಂದ ಇಲ್ಲಿ ತನಕ ಕ್ರಿಶ್ಚಿಯನ್ ಆರ್ಗನೈಸೇಷನ್ಗಳ ಜಾಗ ಎಷ್ಟಿತ್ತು, ಈಗ ಎಷ್ಟಿದೆ ಲೆಕ್ಕ ಹಾಕೋಣ. ವಕ್ಫ್ ಆಸ್ತಿ ಆವಾಗ ಎಷ್ಟಿತ್ತು, ಈಗ ಎಷ್ಟಿತ್ತು ಲೆಕ್ಕ ಹಾಕೋಣ. ಸರ್, ಆ ವಿಷಯಕ್ಕೆ ನಾನು ಬರ್ತೀನಿ. ನನಗೊಂದು ವಿಷಯ ಆಗಲಿ. ಈಗ ಏನ್ ಸರ್ಕಾರ ಕೊಟ್ಟಿದ್ಯೋ, ಸರ್ಕಾರ ಮಾಡದಿರೋ ಕೆಲಸವನ್ನು ಕ್ರೈಸ್ತರ ಸಮುದಾಯ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಸರ್ಕಾರ ಏನು ಮಾಡಿಲ್ವೋ ಕ್ರೈಸ್ತರ ಸಮುದಾಯ ಕೆಲಸವನ್ನು ಮಾಡ್ತಾ ಇದೆ. ಒಂದು ಕಾಲೇಜಸ್ ಎಲ್ಲ ಏನಿದೆಯೋ ಅದರಲ್ಲಿ 90% ಇತರರು ಇದ್ದಾರೆ, ಮಾತ್ರ ಕ್ರೈಸ್ತರು ಎಲ್ಲಿ ಇಲ್ಲ. ಇಲ್ಲಿ ನಮ್ಮ ನೋವು ನಮ್ಮ ಸ್ಕೂಲಲ್ಲಿ ನಮಗೆ ಜಾಗ ಇಲ್ಲ. ನಿಮ್ಗೆ ಅದು ಗೊತ್ತಿದೆ ಸರ್? ತ್ರಿವಿಧ ದಾಸೋಹದ ನಾಡಿದು, ತ್ರಿವಿಧ ದಾಸೋಹದ ನಾಡು. ಬಹಳ ದೂರ ಬೇಡ, ಇಲ್ಲೇ ತುಮಕೂರು ಹೋಗಿ. ಏನೇನು ಹಿಡನ್ ಅಜೆಂಡಾ ಇಲ್ಲ. ಎಷ್ಟು ಸಾವಿರ ಸಿದ್ಧಗಂಗಾ ಮಠ, ಎಷ್ಟು ಸಾವಿರ ಮಕ್ಕಳು ಓದ್ತಾರೆ. ಒಬ್ಬರದು ಜಾತಿ ಕೇಳ್ತಾರ ಅಥವಾ ಒಂದು ಮತಾಂತರದ ಆರೋಪ. ನಮ್ಮ ಶಾಲೆ ಬೇಕು, ನಮ್ಮ ಆಸ್ಪತ್ರೆ ಬೇಕು ಅನ್ನುವ ಮಾತನ್ನ ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಐ ವಿಲ್ ನಾಟ್ ಅಲೌ. ಒಂದು ನಿಮಿಷ. ಈ ದೇಶದಲ್ಲಿ ದೇವಸ್ಥಾನಗಳ ಆಸ್ತಿ ದೇವಸ್ಥಾನಗಳಿಗೆ ಇರೋದಕ್ಕೆ ಬಿಟ್ಟಿದ್ರೆ, ದೇವಸ್ಥಾನಗಳ ಆಸ್ತಿ ದೇವಸ್ಥಾನಗಳದು ಅದು ಹಿಂದೂಗಳದು ಅಂತ ಬಿಟ್ಟಿದ್ರೆ ನೋಡ್ತಿದ್ರೆ ಅಲ್ಲಿ ಏನೇನಾಗ್ತಿತ್ತು ಅಂತ. ಸಿದ್ಧಗಂಗಾ ಮಠದ ಉದಾಹರಣೆ ಹೇಳ್ತಾ ಇದ್ದೀನಿ. ಹೋಗಿ ಪುಟಪುರ್ತಿಗೆ ಸಾಯಿಬಾಬಾ ದೇವಸ್ಥಾನದಲ್ಲಿ ಯಾರ್ದಾರು ಜಾತಿ ಕೇಳ್ತಾರ? ಒಂದು ಮತಾಂತರದ ಆರೋಪ ಇದ್ರೆ ತೋರಿಸಿ ಸರ್. ಎಲ್ಲೂ ಕೂಡ ದೆಹಲಿಯಲ್ಲಿ ಯಾವುದೇ ದೇವಸ್ಥಾನ ಮೇಲೆ ರಾಬರ್ಟ್ ಕ್ಲೈವ್ ಕೇಳಿಸ್ಕೋಬೇಕು. ಒಬ್ಬ ಮನುಷ್ಯ ಸೇವೆ ಮಾಡೋದು ಅವನ ಆತ್ಮತೃಪ್ತಿಗೆ. ಸೇವೆ ಮಾಡ್ತಿದ್ದೀನಿ, ನಮ್ಮಿಂದ ಸೇವೆ ಆಗ್ತಿದೆ ಅಂತ ಹೇಳ್ಕೊಂಡ್ರೆ ಒಂದು ಅವನಲ್ಲಿ ದುರುದ್ದೇಶ ಇದೆ ಅಂತ ಅರ್ಥ, ಇಲ್ಲ ದುರಹಂಕಾರ. ನಮ್ಗೆ ಹೆಮ್ಮೆ ಅನ್ನಿಸ್ತದೆ ನಾವು ಕೊಡ್ತಾ ಇರೋದು.